ಈ ಮಂಡಳಿಯಿಂದ ಇದು ಬಂದಿದೆ 326ನೇ ಭಜನೆ ಆಗಿದೆ. ಪ್ರತಿ ವಾರ ಸಂಡೇ ಮಾಡ್ತಾ ಇರ್ತೀವಿ. ಇದು 326ನೇ ಭಜನೆ ಇದೆ. ಈ ದಿನ ಗುರು ವಂದನಾ ಕಾರ್ಯಕ್ರಮ ಆಗಿದೆ. ಗುರು ವಂದನಾ ಕಾರ್ಯಕ್ರಮ ಅಂದರೆ ನಾವು ಒಂದು ಗುರುವಿಗೆ ಪ್ರತಿ ವರ್ಷ ಮಾಡುವ ಒಂದು ಗುರು ವಂದನಕ್ಕೆ ಪ್ರತಿ ವರ್ಷವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಬಂದಿದೆ ಈ ಟೌನ್ ಹಾಲಲ್ಲೇ 6ನೇ ವರ್ಷದ ಒಂದು ಪ್ರೋಗ್ರಾಮ್ ಆಗಿದೆ. ಇದು ಗುರು ವಂದನಾ ಪ್ರೋಗ್ರಾಮ್ಗಾಗಿ ಈ ಟೌನ್ ಹಾಲಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಷ್ಟು ವಸಂತಗಳಿಂದ ಮಾಡ್ತಾ ಇದ್ದೀರಾ? ಇದು ಸುಮಾರು ಕಂಟಿನ್ಯೂ 14 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಏನ್ ಹೇಳಿಕ್ ಇಷ್ಟಪಡ್ತೀರಾ ಗುರುಗಳು ಆರಾಧನೆ ಮಾಡೋರ್ಗೆ ಮತ್ತೆ ಸಾಯಿಬಾಬಾರ ಪವಾಡಗಳ ಬಗ್ಗೆ? ಗುರು ಅನ್ನೋ ಶಕ್ತಿ ವಿಶ್ವದ ಶಕ್ತಿಯಾಗಿದೆ. ಈ ಗುರು ಅನ್ನೋದು ಯಾವ ಒಂದು ಉನ್ನತ ಸ್ಥಿತಿಯ ಶಕ್ತಿ ಆಗಿರುತ್ತೆ. ಆ ಶಕ್ತಿನ ಎಷ್ಟು ಗೌಪ್ಯವಾಗಿ ಇಟ್ಕೊಂಡ್ರೆ ಮಾತ್ರ ಗುರು ಅನ್ನೋ ಶಕ್ತಿ ನಿಮ್ಮ ಆತ್ಮದಲ್ಲಿರುತ್ತೆ. ಗುರು ಅನ್ನೋ ಶಕ್ತಿ ಇರಬೇಕು ಅಂದಾಗ ನಿಮ್ಮಲ್ಲಿ ನೀವು ಪರಿಜ್ಞಾನವಾಗಿ ಜ್ಞಾನ ಇದ್ದಾಗ ಮಾತ್ರ ಆಗುತ್ತೆ. ಜ್ಞಾನ ಇಲ್ಲದೆ ಸುಮ್ಮನೆ ಗುರು ಅಂತ ಇಟ್ಕೊಂಡ್ರೆ ಮಾತ್ರ ಯಾವುದೂ ಇಲ್ಲ. ನಿಮ್ಮ ಉನ್ನತ ಸ್ಥಿತಿ ತಲುಪಬೇಕು ಅಂದಾಗ ಗುರುವಿನ ಪರಿಜ್ಞಾನ ಬಂದು ನನ್ನ ಜೀವನದಲ್ಲಿ ಗುರು ನಿನ್ನ ಪಾದ ಬಿಟ್ಟರೆ ನನಗೆ ಯಾವ ಶಕ್ತಿ ಇಲ್ಲ ತಂದೆ, ನೀನು ಬಿಟ್ಟರೆ ನನಗೆ ಯಾವ ಗತಿನೂ ಇಲ್ಲ ಅಂದಾಗ ಮಾತ್ರ ಗುರು ಶರಣಾಗ್ತಾರೆ. ಗುರುವಿಗೆ ನಾವು ಶರಣಾಗ್ಬೋದು, ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಒಂದು ಜನತೆಗೆ ನಿಮ್ಮ ಒಂದು ಮಾತು, ಫೈನಲ್ ಒಂದು ಕನ್ಕ್ಲೂಷನ್. ನಾನು ಈ ಲೋಕ ಕಲ್ಯಾಣಕ್ಕಾಗಿ ಒಂದು ಮಾತನ್ನು ಬೇಳೆ, ಗುರು ಅನ್ನೋ ಶಕ್ತಿ ಈ ಪ್ರಪಂಚದ ಶಕ್ತಿ, ಕತ್ತಲಿನಿಂದ ಬೆಳಗಿನ ಕಡೆಗೆ ಕರ್ಕೊಂಡು ಹೋಗೋ ಶಕ್ತಿ ಆಗಿದೆ. ಅದಕ್ಕೆ ಸದ್ಗುರು ಸಾಯಿನಾಥರು ವಿಶ್ವಕ್ಕೆ ಬೆಳಕನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಗುರುವನ್ನು ಗಟ್ಟಿಯಾಗಿ ಇಟ್ಟು ನಿಮ್ಮ ಜೀವನ ಅತಿ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ತಾ ಇದ್ದೀನಿ. ಜೈ ಸಾಯಿರಾಮ್. ಇದು ಎಷ್ಟನೇ ವರ್ಷದ ಗುರು? ಇದು ಬಂದಿದೆ ಈ ಗುರುಪೂರ್ಣಿಮಾ ಪ್ರೋಗ್ರಾಮ್ ಬಂದಿದೆ. ಇದು 7ನೇ ವರ್ಷದ್ದು. ಇದು ಫಸ್ಟ್ ಸೆವೆಂತ್. ಸಾಯಿ ದ್ವಾರಕಾ ಮಾಯಿ ಮಂಡಳಿ. ಓಕೆ, ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಏನು ಸಾಯಿ ದ್ವಾರಕಾ ಮಂಡಳಿ, ಸೊ ಏನಿದೆ ಶಿರ್ಡಿ ಸಾಯಿಬಾಬಾರ ಆರಾಧನೆ ಸರಿಸುಮಾರು 7 ವಸಂತಗಳಿಂದ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ಜರುಗಿಸ್ತಾ ಇದ್ದಾರೆ. ಹಲವಾರು ಭಜನೆಗಳಿಂದ ಹಿಡಿದು ಆಲ್ಮೋಸ್ಟ್ ಸಾಂಸ್ಕೃತಿಕವಾದಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು. ಗುರುಗಳ ಆರಾಧನೆ ತುಂಬಾ ಯಶಸ್ವಿಯಾಗಿ ನಡೀತು. ನಮ್ಮೊಟ್ಟಿಗೆ ಗುರುಗಳು ಸರ್ ಗೋವಿಂದರಾಜ್ ಅವರು ಕೂಲಂಕುಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಮ್ಮ ಚಾನೆಲ್ ವತಿಯಿಂದನೂ ನೇರ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ಶ್ರದ್ಧಾ ಸಬೋರಿ ಸಾಯಿನಾಥ್ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ಈ ಒಂದು ಲೈವ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಶೇಷವಾಗಿ ಎಲ್ಲರಿಗೂ ಗುರುವಿನ ಒಂದು ಅನುಗ್ರಹ ಪ್ರಾಪ್ತಿಯಾಗ್ಲಿ. ಆಲ್ಮೋಸ್ಟ್ ಯಾವುದೇ ತರ ಒಂದು ಸಾಧನೆ ಮಾಡ್ಬೇಕಂದ್ರೆ, ಯಾವುದೇ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಗುರುವಿನ ಅನುಗ್ರಹ ಬೇಕಾಗತ್ತೆ. ಅಂತ ಗುರುಗೆ ದೊಡ್ಡ ಮಟ್ಟದ ಒಂದು ಸ್ಥಾನ ವಿಶ್ವಗುರು ಬಸವಣ್ಣನವರಾಗಿರ್ಬೋದು, ಹಲವಾರು ಗುರು ಹಿರಿಯರು, ಗುರುಮಾನ್ಯರು, ದಾಸಶ್ರೇಷ್ಠರು, ಯತಿಗಳೆಲ್ಲರೂ ನಾವು ಇವಾಗ ಸ್ಮರಿಸ್ಬೇಕಾಗತ್ತೆ. ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸುಮಾರು ಜನ ಗುರುಗಳಿದ್ದಾರೆ, ಅವರೆಲ್ಲರನ್ನೂ ನಾವು ಸ್ಮರಿಸ್ಬೇಕು. ಅದೇ ತರನೇ ಮಹಾರಾಷ್ಟ್ರದಲ್ಲಿ ಏನು ಶಿರ್ಡಿಯಲ್ಲಿ ಆಲ್ಮೋಸ್ಟ್ ಚಾಪು ಮೂಡಿಸಿ ಪವಾಡ ಪುರುಷರಾಗಿ ಹೊರಹೊಮ್ಮಿ ಆಲ್ಮೋಸ್ಟ್ ಕಲಿಯುಗದ ಪವಾಡ ಪುರುಷರಂತಾನೆ ಪ್ರಖ್ಯಾತಿ ಹೊಂದಿ ಅವರ ವಚನಗಳ ಮುಖಾಂತರ, ಅವರ ಆದರ್ಶಗಳ ಮುಖಾಂತರ ಎಲ್ಲರಿಗೂ ಮನೆ ಮಾತಾಗಿರುವಂತ ಸದ್ಗುರು ಸಾಯಿನಾಥ್ ಮಹಾರಾಜ್ ಅವರ ಒಂದು ಗುರು ಆರಾಧನೆ ಹುಣ್ಣಿಮೆ ಕಾರ್ಯಕ್ರಮ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದೇ ತರನೇ ಆಲ್ಮೋಸ್ಟ್ ಏನು ಕಾಕಡಾರತಿ ಅಂತ ನಾವು ಮಾಡ್ತೀವಿ, ಆಲ್ಮೋಸ್ಟ್ ಅಲ್ಲಿನ ಒಂದು ಪದ್ಧತಿಗಳು, ಅಲ್ಲಿನ ಧಾರ್ಮಿಕವಾದಂತ ಒಂದು ನಂಬಿಕೆಗಳನ್ನ ಇವತ್ತಿಗೂ ಆಲ್ಮೋಸ್ಟ್ ಹಲವಾರು ರಾಜ್ಯಗಳಲ್ಲಿ, ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲೂ ಸಹ ಸಹಸ್ರ ಭಕ್ತಾದಿ ವೃಂದ ಸಾಯಿನಾಥರ ಅನುಗ್ರಹ ಮತ್ತೆ ಆರಾಧನೆ ಶ್ರದ್ಧಾಪೂರ್ವಕವಾಗಿ, ಅಂತಃಪೂರ್ವಕವಾಗಿ ಒಂದು ವಿಶೇಷವಾಗಿ ಒಂದು ಆರಾಧನೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಶುಭಾಶಯ ತಿಳಿಸ್ತೀವಿ. ಸರ್, ಆಲ್ ದ ಬೆಸ್ಟ್. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ. ಇನ್ನ ಹೆಚ್ಚೆಚ್ಚು ಮಾಡ್ಲಿ. ಒಂದು ಕನ್ಕ್ಲೂಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಫೈನಲ್, ಜೀವನದಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ಅನ್ನೋದನ್ನ ಇಟ್ಕೋಬೇಡಿ. ಜೀವನದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಗುರುವಿನ ಪಾದ ಇಟ್ಕೊಳ್ಳಿ. ಗುರುವಿನ ನಿಮ್ಮ ಏನು ಒಂದು ಬೇಡಿಕೆಗಳಿದೆಯೋ ಗುರುವಿನ ಪಾದಕ್ಕೆ ಅರ್ಪಿಸಿ. ನಾನು ಮಾಡ್ತಾ ಇಲ್ಲ, ನೀವು ಮಾಡಿಸ್ತಾ ಇದ್ದೀರಾ ತಂದೆ ಅಂತ ಶರಣಾದ ಸಾಕು. ವಿಲ್ ಗೆಟ್ ಎವ್ರಿಥಿಂಗ್. ಏನು ಬೇಕಾದಷ್ಟು ಕೊಡೋ ಶಕ್ತಿ ನನ್ನ ಸಾಯಿನಾಥರಿಗಿದೆ. ನೀವು ಕೋರೋ ಶಕ್ತಿ ಕಡಿಮೆ ಮಾಡಿ ಭಕ್ತಿಯಿಂದ ಅವ್ರ ಪಾದನ ಆತ್ಮದಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಜೈ ಸಾಯಿರಾಮ್. ಇದೇ ತರ ಇತ್ತೀಚೆಗಷ್ಟೇ ಆಲ್ಮೋಸ್ಟ್ ಏನು ನಾಗಸಂದ್ರ ಬಸ್ ಸ್ಟಾಪ್ ಅಲ್ಲಿ ಒಂದು ಸಾಯಿಬಾಬಾದ ಒಂದು ಪುತ್ಥಳಿ ಇದೆ, ಅಲ್ಲೊಂದು ದೇವಸ್ಥಾನ ಇದೆ. ಅಲ್ಲೂ ಅಷ್ಟೇ ವಿದ್ಯಾಭ್ಯಾಸಕ್ಕೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಬಾಬಾನ ಒಂದು ಪ್ರಾರ್ಥನೆ ಮಾಡಿದಾಗ ಆಲ್ಮೋಸ್ಟ್ ಅವರು ಕೂಡ ಯಾರು ಫೇಲ್ ಆಗಿಲ್ಲ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪವಾಡಗಳು ನಡೆದಿದೆ. ಯಾವುದೇ ಒಂದು ಕ್ಷೇತ್ರ ಆಗಿರ್ಲಿ, ನೀವು ಅನ್ಕೊಂಡ್ರೆ ನಂಬಿಕೆನೇ ದೇವರು ಅಂತ ಹೇಳ್ತೀವಿ. ಹಾಗಾಗಿ ಯಾವುದೇ ಒಂದು ನಂಬಿಕೆ ಇಟ್ಟಾಗ ಮಾತ್ರ ಅದಕ್ಕೆ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳಾಗತ್ತೆ. ಸೊ ನೀವು ಕೂಡ ಈ ಒಂದು ಲೈವ್ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಒಂದು ಲೈವ್ ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಒಳ್ಳೆ ನಿಸ್ವಾರ್ಥವಾಗಿ ಮಾಡ್ತಾ ಇರುವಂತ ಒಂದು ಸೇವೆ, ಭಜನೆಯಲ್ಲೂ ಅಷ್ಟೇ ಸುಮಾರು ಜನ ಸೇರಿದ್ದಾರೆ.
ನೋಡ್ಬೋದು ಅವರೆಲ್ಲರೂ ಒಂದು ಒಗ್ಗೂಡಿ ಒಂದು ಯುನೈಟಿನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದೇ ತರನೇ ಅಷ್ಟೇ ಕ್ರೌಡ್ ತುಂಬಾ ಚೆನ್ನಾಗಿಲ್ಲ ಬಂದಿದ್ದಾರೆ ಸುಮಾರು ಕಡೆಯಿಂದ. ಸೊ ಎಲ್ಲರೂ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ ಲೈವ್ ನೇರ ದೃಶ್ಯಾವಳಿಗಳು. ಸಂತೋಷ್ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಿಂದ ನೇರ ದೃಶ್ಯಾವಳಿಗಳು. ಅದೇ ತರನೇ ತಬಲಾ ವಾದ್ಯದವರು, ವಾದ್ಯಗೋಷ್ಠಿ, ಆಲ್ಮೋಸ್ಟ್ ಸಂಗೀತ ವಾದ್ಯದವರು ಎಲ್ಲರೂ ಇದ್ದೀರಾ, ಎಲ್ಲರೂ ನೋಡ್ತಾ ಇದೀವಿ. ಪ್ರತಿಯೊಂದು ಕ್ಯಾಮ್ರಾಮನ್ ಇಂದ ಹಿಡಿದು ಎಲ್ಲ ಒಂದು ಈವೆಂಟ್ ತುಂಬಾ ಸಕ್ಸಸ್ಫುಲ್ ಆಗ್ಲಿಕ್ಕೆ ಎಲ್ಲರ ಒಂದು ಸಹಕಾರ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು. ಥ್ಯಾಂಕ್ ಯು ಸರ್. ಜೈ ಸಾಯಿರಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.